ಪಂಚಮಸಾಲಿಗಳ ಮೇಲೆ ಹಲ್ಲೆಗೆ 1 ವರ್ಷ ಹಿನ್ನೆಲೆ ಡಿಸೆಂಬರ್ 10ರಂದು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ. 2A ಮೀಸಲಾತಿಗಾಗಿ ಆಗ್ರಹಿಸಿ ಕಳೆದ ವರ್ಷದ ಪ್ರತಿಭಟನೆ ಸಂದರ್ಭದಲ್ಲಿ ಪಂಚಮಸಾಲಿಗಳ ಪೊಲೀಸರ ದೌರ್ಜನ್ಯಕ್ಕೆ 1 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಈ ಘಟನೆ ಖಂಡಿಸಿ ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ಮೌನ ಪ್ರತಿಭಟನೆ ಮಾಡಲಾಗುವುದು ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿದರು. ಚಿಕ್ಕೋಡಿ ಪಟ್ಟಣದ ನ್ಯಾಯವಾದಿ ಇಟಿ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಚಮಸಾಲಿಗಳ ಮೇಲಿನ ಹಲ್ಲೆ ಮರೆಯಲಾಗುವುದು. ಡಿಸೆಂಬರ್ 10ರಂದು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುವುದು. ಗಾಂಧಿ ಭವನದಿಂದ ಮೌನ ರ್ಯಾಲಿ ಮಾಡಲಾಗುವುದು. ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಲಾಗುವುದು. ಇದುವರೆಗೆ ಯಾವುದೇ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿಲ್ಲ. ಆದರೆ ಈ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿದೆ. ಡಿಸೆಂಬರ್ 10ರ ಪ್ರತಿಭಟನೆಗೆ ಹೆಚ್ಚಿನ ಸಮಾಜದ ಬಾಂಧವರು ಭಾಗವಹಿಸಬೇಕು ಹಾಗೂ 2A ಮೀಸಲಾತಿಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಂಎಸ್ಇಟಿ ವಕೀಲರು ಹಾಗೂ ಚಿಕ್ಕೋಡಿ ತಾಲೂಕಾ ಲಿಂಗಾಯತ್ ಪಂಚಮಸಾಲಿ ಅಧ್ಯಕ್ಷರು ಸುಧಾಕರ್ ಪಾಟೀಲ್, ಚಿದಾನಂದ್ ಕಪಲಿ, ಜಯಾನಂದ್ ಕಪಲಿ, ಮಹಾದೇವ್ ಬೆಂಡವಾಡೆ, ಅಶೋಕ್ ಹರ್ಗಾಪುರೆ, ವಿಠಲ್ ಕೋಕ್ನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಚಲೋ 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 ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ ಬೋಲೋ ರಾಷ್ಟ್ರ ಕಿ ಜೈ. ನಮ್ಮ ಚಿಕ್ಕೋಡಿ ಭಾಗದ ಎಲ್ಲ ಮಾಧ್ಯಮದ ಬಂಧುಗಳೇ, ದೃಶ್ಯ ಮಾಧ್ಯಮದ ಬಂಧುಗಳೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಮೀಸಲಾತಿಗೋಸ್ಕರವಾಗಿ ಶಾಂತಿಯುತವಾಗಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮೇಲೆ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಅವತ್ತಿನ ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡ್ತು. ಮಾರಣಾಂತಿಕವಾದಂಥ ಹಲ್ಲೆ ಮಾಡಿ ಲಕ್ಷಾಂತರ ಜನರು ಕಣ್ಣೀರು ಹಾಕಿದರು. ಸಾವಿರಾರು ಜನರು ಕೈಕಾಲು ಮುರಿತು. ನೂರಾರು ಜನರು ಪ್ರಾಣಾಪಾಯದಿಂದ ಇವತ್ತು ನರಳ್ತಾ ಇದ್ದಾರೆ. ಇಂತಹ ಒಂದು ದುರ್ಘಟನೆ ನಡೆದು ಡಿಸೆಂಬರ್ 10ನೇ ತಾರೀಕು 1 ವರ್ಷ ಆಗ್ತಾಯಿದೆ. ಈ ವರ್ಷದ ನೋವಿಲಿರ್ತಕ್ಕಂಥ ನಮ್ಮೆಲ್ಲ ಸಮಾಜ ಬಾಂಧವರೆಲ್ಲರೂ ಕೂಡಿ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಒಂದು ಆಚರಣೆ ಮಾಡ್ತೀವಿ. ಅಂದು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿ ಮೌನ ಪಥಸಂಚಲನ ಅಂತ ಒಂದು ಮೌನ ರ್ಯಾಲಿಯನ್ನು ಬೆಳಗಾವಿ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಮೌನ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಅಲ್ಲಿವರೆಗೂ ಒಂದು ಪಥಸಂಚಲನವನ್ನು ಮಾಡ್ತೀವಿ. ಅವತ್ತು ನಾವೆಲ್ಲ ಕೈಗೆ ಕಪ್ಪು ಬಟ್ಟೆಯನ್ನು, ಬಾಯಿಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜದ ಕೋಲು ಹಿಡ್ಕೊಂಡು ಪಥಸಂಚಲನ ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡ್ತೀವಿ. ಉದ್ದೇಶ ಅಂತಂದರೆ, ಇದುವರೆಗೂ ಲಿಂಗಾಯತರ ಮೇಲೆ ಯಾವುದೇ ಸರ್ಕಾರಗಳು ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಮಾಡಿರಲಿಲ್ಲ. ಹಾಗಾಗಿ ಮಾಡಿರ್ತಕ್ಕಂಥ ದೌರ್ಜನ್ಯ ಕೇವಲ ಸಮುದಾಯಕ್ಕೆ ಮಾತ್ರವಲ್ಲ, ಕರ್ನಾಟಕದ ಯಾವುದೇ ಸಮುದಾಯಕ್ಕೂ ಸಹ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳು ಆಗಬಾರ್ದು. ಕಾನೂನು ಬಾಹಿರವಾಗಿ ಹಲ್ಲೆ ಮಾಡೋ ಪ್ರಯತ್ನವನ್ನು ಮಾಡಿ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ನೊಂದವರ ಜೊತೆಯಲ್ಲಿ ನಾವು ಇರ್ತೀವಿ ಮತ್ತು ನಮಗೆ ಹೋರಾಟ ನಿರಂತರವಾಗಿರ್ತಿರುವಂಥ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಲಿಂಗಾಯತ ಮೇಲಿನ ದೌರ್ಜನ್ಯ ದಿನದ ಆಚರಣೆಗೆ ಇಡೀ ನಾಡಿನ ಸಮಾಜ ಬಾಂಧವರು ತಾವೆಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬೆಳಗ್ಗೆ 10 ಗಂಟೆಗೆ ಬರಬೇಕು ಅಂತೇಳಿ ಇವತ್ತು ಮಾಧ್ಯಮಗೋಷ್ಠಿ ಮೂಲಕವಾಗಿ ತಮ್ಮೆಲ್ಲರೂ ಸಹ ಮನವಿ ಮಾಡ್ತಾ, ಮತ್ತು ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳು ಡಿಸೆಂಬರ್ 10ನೇ ತಾರೀಕು ತಾವೆಲ್ಲರೂ ಸಹ ಅವತ್ತು ಅಧಿವೇಶನದಲ್ಲಿ ಈ ಘಟನೆ ಬಗ್ಗೆ ಒಂದು ಖಂಡನಾ ನಿರ್ಣಯವನ್ನು ಮಾಡಬೇಕು. ಜೊತೆಯಲ್ಲಿ ಯಾರು ಅಂಥದ್ದು ಹಲ್ಲೆ ಮಾಡಿದಾರೋ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಒತ್ತಾಯ ಮಾಡಬೇಕು. ಇಂಥ ಘಟನೆಗಳು ಎಂದೂ ಸಹ ನಮ್ಮ ಕರ್ನಾಟಕದಲ್ಲಿ ಆಗದೇ ರೀತಿಯಲ್ಲಿ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನವನ್ನು ನಮ್ಮೆಲ್ಲ ಶಾಸಕರು ಮಾಡಬೇಕು ಅಂತೇಳಿ ನಾನು ಸಹ ನಮ್ಮೆಲ್ಲ ಶಾಸಕರು ಈ ಮೂಲಕವಾಗಿ ಅಪ್ಪಣೆ ಮಾಡ್ತೀವಿ. ಹಾಗಾಗಿ ಸಮಾಜ ಬಾಂಧವರು ನಿಮ್ಮೆಲ್ಲರ ನಡೆಗೆ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಂದಿಗೆ
ತಾವೆಲ್ಲ ಸಹಸ್ರಾರ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾಡಿನ ಸಮಸ್ತ ಪಂಚಮಸಾಲಿ ಮಲೆಗೌಡರು ಗೌಡ ಲಿಂಗಾಯತರು ದೀಕ್ಷಾ ಲಿಂಗಾಯತ ಸಮಾಜ ಬಾಂಧವರಿಗೆ ನಾನು ಈ ಮೂಲಕವಾಗಿ ಕರೆ ಕೊಡ್ತೀನಿ. ಶರಣು ಶರಣಾರ್ಥಿಗಳು. ಸೊ ನಾವಂತೂ ಯಾರ ಮೇಲೆ ಕೇಸ್ ಮಾಡಿಲ್ಲ. ಆ ಅಧಿಕಾರಿಗಳನ್ನು ಯಾರು ಮಾರಣಾಂತಿಕವಾದಂಥ ಹಲ್ಲೆ ಮಾಡಿ ಬಿಲ್ಡರ್ಸ್ ಮೇಲೆ ಅಂಥವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ವಿ. ಬಟ್ ಅವರು ನಮ್ಮ ಅಮಾಯಕರ ಮೇಲೆ ಕೇಸ್ ಮಾಡಿದ್ದಾರೆ. ಸರ್ಕಾರ ಸುಮಾರು 29 ಜನರ ಮೇಲೆ FIR ಕೇಸ್ ಮಾಡಿದ್ದಾರೆ. ಅದು ನಮಗೆಲ್ಲ ಭಾಳ ಬೇಸರ ಐತಿ. ನ್ಯಾಯವನ್ನು ಕೇಳುವಂಥ ನಮ್ಮ ಮೇಲೆ ಅವ್ರು ಲಾಠಿ ಚಾರ್ಜ್ ಮಾಡ್ಯಾರೆ. ಆ್ಯಕ್ಚುಲಿ ನಾವು ಕೇಸ್ ಹಾಕಬೇಕಾಗಿತ್ತು. ಇವತ್ತು ಅವರೇ ಮೇಲೆ ಕೇಸ್ ಹಾಕಿದ್ದಾರೆ. ಅದು ಎಲ್ಲ ಹಿರಿಯ ವಕೀಲರು ಮತ್ತು ಹೋರಾಟದ ಮುಂಚೂಣಿಗಿರ್ತಕ್ಕಂಥವ್ರ ಮೇಲೆ ನಮ್ಮನ್ನು ಒಳಗೊಂಡ ಮೇಲೆ ಎಲ್ಲರ ಮೇಲೂ ಸುಮಾರು 29 ಜನರ ಮೇಲೆ FIR ದಾಖಲು ಮಾಡಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಅಂಥವು ಏನೇ ಬಂದರೂ ನ್ಯಾಯ ದೇವತೆ ಮೇಲೆ ನಮಗೆ ವಿಶ್ವಾಸ ಐತಿ. ಈಗಾಗಲೇ ಆ ಘಟನೆ ಆದ ತಕ್ಷಣ ನಾವೆಲ್ಲ ಹೈಕೋರ್ಟಿಗೆ ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿ ಹೈಕೋರ್ಟಿಗೆ ನ್ಯಾಯ ಕೇಳಕ್ಕೆ ನಾವೆಲ್ಲ ಅರ್ಜಿ ಹಾಕಿದ್ವಿ. ನಮ್ಮ ಅರ್ಜಿಯನ್ನು ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎತ್ತಿ ಹಿಡಿದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿತ್ತು. ಸರ್ಕಾರ ಒಬ್ಬ ನಿವೃತ್ತ ಜಡ್ಜ್ ನೇಮಕ ಮಾಡಿ ಈಗ ನ್ಯಾಯಾಂಗ ತನಿಖೆ ಆಗಿ ನಿನ್ನೆ ದಿವಸ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇನು ಹೈಕೋರ್ಟಿಗೆ ಯಾವಾಗ ಕೊಡ್ತಾರೆ ಕೊಟ್ಟಾಗ ಬಹುತೇಕ ನಮ್ಮ ಅಮಾಯಕ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಬರುತ್ತೆ ವಿಶ್ವಾಸ ನಮ್ಮದಾಗಿದೆ. ಅದೇನು ಹೈಕೋರ್ಟ್ ಏನು ಆದೇಶ ಕೊಡುತ್ತೋ ನಾವೆಲ್ಲರೂ ಅದನ್ನು ಕಾದು ನೋಡ್ತೀವಿ. ಆಗ ಡಿಸೆಂಬರ್ 10ನೇ ತಾರೀಕು ಅದನ್ನು ಮರೆಯಲಾರದಂಥ ದಿನ. ಆ ನೋವಿನ ದಿನದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮೆಲ್ಲ ಸಮಾಜ ಬಾಂಧವರು ಕರೆ ಕೊಡ್ತೀವಿ.